ನಾನು ನಿನ್ನೆಯೂ ಸಹ ನನ್ನ ತಂದೆಯವ್ರಿಗೊಂದು ಮನವಿ ಮಾಡಿದ್ದೆ, ದಯವಿಟ್ಟು ಈ ಕುಟುಂಬಕ್ಕೆ ಬಂದಿರತಕ್ಕಂಥ ಕಳಂಕ ಅಳಿಸ್ಕೋಬೇಕು ಅಂದರೆ ನನಗೆ ಇದು ವಿಷಯ ಗೊತ್ತಾಗಿದ್ರೆ ನಾನು ವಿದೇಶಕ್ಕೆ ಹೋಗಿ ಬಿಡ್ತಿರ್ಲಿಲ್ಲ. ನಾನು ಯಾವ ಕಾರಣಕ್ಕೂ ಬಿಡ್ತಿರ್ಲಿಲ್ಲ. ಯಾಕೆಂದ್ರೆ ಇಂಥ ಪ್ರಕರಣಗಳು ಬಂದಾಗ ಕೆಲವು ವಕೀಲರುಗಳ ಅಡ್ವೈಸ್ ಮೇಲೆ ಏನೇನೋ ಮಾಡ್ಕೊತಾರೆ, ನಡೆದಿದೆ, ಬೇಕಾದಷ್ಟು ಇದೆ. ಇದು ನಾವು ಹೇಳ್ಕೊಟ್ಟು ಕಳಿಸಿದ್ದಲ್ಲ, ಇದು ನಮ್ಗೆ ಇಶ್ವೂ ಗೊತ್ತಿಲ್ಲ. ನಾನು ಈಗ ಹಳೆ ಪತ್ರಿಕೆಗಳು ನೋಡ್ತಾ ಇದ್ದಾಗ ಇಲ್ಲಿ ನೋಡಿದೆ, ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸು, ಬೆನ್ನಲ್ಲೇ ರೇಪ್ ಕೇಸು ಅಂತ ಬರೆದಿದ್ದೀವಿ. ಪ್ರಜ್ವಲ್ ರೇವಣ್ಣ ಏನಿರ್ತಾರೆ, ನೋಟಿಸ್ ಕಳಿಸಿದ್ರಲ್ಲ ಸಮನ್ಸು, ಇವನ್ ಅವನು ಹೋಗಿದ್ರು ಇದು ಪ್ರಜ್ವಲ್ ಒಂದು ವಾರ ಏನೋ ಟೈಮ್ ಕೇಳಿದ ಅಂತ ಇಲ್ಲಿ ಬರ್ಕೊಂಡಿದ್ದೀರಿ. ಅದಕ್ಕೆ SIT ನಕಾರ ಅಂತ ಇದೆ. ಒಂದು ವಾರ ಟೈಮ್ ಕೊಟ್ಟು ಬರಲಿಕ್ಕೆ ಒಂದು ಅವಕಾಶ ಕೊಡ್ಬೋದಾಗಿತ್ತಲ್ಲ. ನಾನು ಹಳೆ ಪೇಪರ್ಗಳಲ್ಲಿ ಪ್ರೆಸ್ ಮೀಟ್ ಮಾಡೋದಕ್ಕೆ ಯಾರು ಏನು ಹೇಳಿದ್ದಾರೆ ಅಂತ ನೋಡೋದಕ್ಕೋಸ್ಕರ ತೆಗೆದೇ ಇವತ್ತು. ಕಳೆದ 20 ತಾರೀಕು ಎಲ್ಲ ಬಡ್ಲು ತರಕ್ಕೆ ಹೋಗಿಲ್ಲ, ವಿಧಾನಸೌಧದಲ್ಲಿ ಮಾತಾಡೋ ಬಂದಿದ್ದವರಲ್ಲ, ಅದಕ್ಕೋಸ್ಕರ ಎಲ್ಲ ಹಳೆ ಕಡತಗಳಲ್ಲಿ ಇಟ್ಕೊಂಡಿದ್ವಿ, ಏನೇ ನಡೆದಿದೆ ಅಂತ. ಇಲ್ಲಿ ನಾನು ನೆನ್ನೆ ದಿನ ಒಂದು ಮಾತು ಹೇಳಿದೆ, ತಪ್ಪು ತಿಳ್ಕೊಬೇಡಿ. ಗೊತ್ತಿದೆ ನನಗೆ ಇವೆಲ್ಲ ಏನಿದೆ ಟೆಕ್ನಿಕಲ್ ಅಂತ ಹೇಳಿ. ಇವತ್ತು ಈ ರಾಜ್ಯದಲ್ಲಿ ಏನು ಒಂದು ಘಟನೆ, ಅತ್ಯಂತ ದಾರುಣವಾಗಿರತಕ್ಕಂಥ ಘಟನೆ, ಇದಕ್ಕೆ ಸತ್ಯ ಹೊರಗೆ ಬರಲೇಬೇಕು. ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮ ತಂದೆಯವರು ನಿನ್ನೆ ಒಂದು ಮಾತು, ಅವ್ರ ನೋವನ್ನ ಏನು ನೋಡ್ತಾ ಇದ್ದೇನೆ, ನಾವು ಬಹುಶಃ ಮಾಧ್ಯಮ ಸ್ನೇಹಿತರು ನೋಡ್ತಾ ಇದ್ದೇವೆ. ನಾನು ಫ್ರೀ ಆದ ತಕ್ಷಣ ಪದ್ಮನಾಭನಗರಕ್ಕೆ ಹೋಗ್ತಾ ಇದ್ದೇನೆ. ನಾನು ಪದ್ಮನಾಭನಗರಕ್ಕೆ ಹೋಗ್ತಾ ಇರೋದು ಪ್ರಜ್ವಲ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಅಂತ ಚರ್ಚೆ ಮಾಡಿ, ವಕೀಲರನ್ನ ದೇವೇಗೌಡರು ನಾವು ಕೂತು ಯಾರು ಹೇಳಬೇಕು ಅಂತ ಸಮಾಲೋಚನೆ ಮಾಡ್ಲಿಕ್ಕೆ ಹೋಗಿಲ್ಲ ಇವರಿಗೆ. ನಾನು ಸಿದ್ದರಾಮಯ್ಯವ್ರು ಹೇಳಿದಾಗಲೇ ಒಂದು ಮಾತು ಹೇಳಿದೆ, ನನಗೆ ಜನ್ಮ ಕೊಟ್ಟಿರೋ ತಂದೆ, ಜನ್ಮ ಕೊಟ್ಟಿರೋ ನನ್ನ ತಾಯಿಯ ಮನೆಯಲ್ಲಿದ್ದಾರೆ. ಅವ್ರ ನೋವೇನಿದೆ, ಆ ನೋವಿನಲ್ಲಿ ಏನಾದರೂ ಜೀವಕ್ಕೆ ಅಪಾಯ ಆಗಬಾರದು ಅಂತೇಳಿ ಅವ್ರೊಂದು ಆತ್ಮಸ್ಥೈರ್ಯ ತುಂಬಲಿಕ್ಕೆ ಪ್ರತಿದಿನ ಏನು ಹೋಗ್ತಾ ಇದ್ದೇನೆ. ಮಾಧ್ಯಮದ ಸ್ನೇಹಿತರು ನನ್ನ ಮನೆ ಮುಂದೆನೋ ಒಂದು ಕ್ಯಾಮರಾ ಇಟ್ಕೊಂಡಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಬಿಟ್ಟರು, ನೀವು ಬೆಳಗ್ಗೆ 6 ಗಂಟೆಯಿಂದ ಒಂದು ಟೀಮ್ ಇಲ್ಲಿದ್ದೀರಿ, ಇನ್ನೊಂದು ಟೀಮ್ ದೇವೇಗೌಡರು ಮನೆ ಮುಂದೆನೋ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆಗೆ ನಾನು ಅಲ್ಲಿಂದ ಹೊರಡೋವರೆಗೆ, ಕೊನೆ ಚಿತ್ರ ತೆಗೆಯೋವರೆಗೂ ಇವೆಲ್ಲ ಇದ್ದೀರಿ. ಇದು ಬಿಟ್ಟು ನಾವೇನು ಮಾಡಿಲ್ಲ. ನಿಮಗೆ ಪ್ರತಿನಿತ್ಯ ನಮ್ಮ ಪ್ರತಿನಿಧಿಯಿಂದ ಓಡಾಟ ನೋಡ್ತಾ ಇದ್ದೀರಿ, ತಾವೇ ಚಿತ್ರೀಕರಿಸಿದ್ದೀರಿ. ನಾನು ನಿನ್ನೆ ದಿನ ನಮ್ಮ ತಂದೆಗೂ ಒಂದು ಮಾತು ಹೇಳಿದೆ, ನೀವೊಂದು ಬಹಿರಂಗವಾಗಿ ಒಂದು ಮನವಿ ಮಾಡಿದ್ರಿ. ಏಕೆಂದರೆ ಮೊನ್ನೆ ನಮ್ಮ ಮಂಡ್ಯ ಮಂತ್ರಿಗಳು ಹೇಳಿದ್ದಾರೆ, ನಿಮ್ಮ ಜವಾಬ್ದಾರಿ ಇದೆ, ನೀವೇ ಕರೆಸಬೇಕು ಅಂತ. ಎಲ್ಲ ಮಂತ್ರಿ ಬಿಸಿಲು ಬೈರೇಗೌಡರು ಹೇಳಿದ್ದಾರೆ, ಆಯ್ತಪ್ಪ ನಿಮ್ಮ ಸರ್ಕಾರಕ್ಕೆ ಕರ್ಸಕ್ಕೆ ಯೋಗ್ಯತೆ ಇಲ್ಲ, ಕರ್ಸಕ್ಕಾಗಿಲ್ಲ, 23 ದಿನ 24 ದಿನ ಆಗಿಲ್ಲ. ನಾನು ನಿನ್ನೆ ನಮ್ಮ ತಂದೆಯವ್ರಿಗೆ ಮಾಡಿದ ಮನವಿ, ನೀವೊಂದು ಬಹಿರಂಗವಾಗಿ ಒಂದು ಮನವಿ ಮಾಡಿದ್ರಿ. ನನ್ನ ಗೌರವ ಕುರಿತು ಕೊಡ್ತಕ್ಕಂಥದ್ದು ಜೀವನದಲ್ಲಿ ಏನಿದೆ ನನ್ನ ಬಗ್ಗೆ ಎಲ್ಲೇ ಇದ್ರು ನೀನು ತಕ್ಷಣ ಬಂದು SIT ತನಿಖೆಗೆ ಸಹಕಾರವನ್ನ ಕೊಡ್ತಕ್ಕಂಥ ತೀರ್ಮಾನ ಮಾಡುವಂತೇಳಿ ಒಂದು ಬಹಿರಂಗವಾಗಿ ಮನವಿ ಮಾಡಿ ಅಂತೇಳಿ ನನ್ನೇ ನಮ್ಮ ತಂದೆಯವರು ಮನವಿ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಕುಟುಂಬದ ಬಗ್ಗೆ ಜನಗಳಲ್ಲಿ ತಪ್ಪು ಅಭಿಪ್ರಾಯ ಬೇಕಿಲ್ಲ. ಬಹುಶಃ ಒಂದು ವಾರ ಸಮಯ ಕೇಳಿದ್ನಲ್ಲ, ಆಗಲೇ ಕುಡಿ ರೇವಣಿ ಕದ್ಬಿಟ್ಟು ಊರ್ಬಿಟ್ಟು ಹೊಡೋಗಿದ್ದ. ನನಗೆ ಗೊತ್ತು ಈ ಸರ್ಕಾರ ನನ್ನ ತೋಟದ ಒಂದು ಟೀಮು, ದೇವೇಗೌಡರು ಮನೆ ಹತ್ರ ಒಂದು ಟೀಮು, ರೇವಣ್ಣನ ಮನೆ ಹತ್ರ ಒಂದು ಟೀಮ್, ಎಷ್ಟು ಜನ ಇಟ್ಟಿದ್ರಿ ಅವತ್ತು ಗೊತ್ತಿದೆ ನನಗೆ. ಯಾವ ರೀತಿ ತನಿಖೆ ನಡೀತು ಅನ್ನೋದು ಗೊತ್ತು ನಿಮ್ಗೆ. FIR ಅಂತ
ಎಲ್ಲೆಲ್ಲಿ ಲ್ಯಾಬ್ಸಸ್ ಇದೆ ಅನ್ನೋದು ಗೊತ್ತಿದೆ, ಯಾವ ರೀತಿ ನಡ್ಕೊಂಡಿದ್ದೀರಿ. ಇವತ್ತು ಯಾವುದು ಚಿಂತಾಮಣಿಗೆ ಕಾರಣಗಳಿದ್ದಾರೆ. ಈಗ ರೇವಣ್ಣನ ಮಗಂದು ಹೇಳ್ತಾ ಇದ್ದೀನಿ, ಅದಿನ್ನು ಪ್ರೂವ್ ಆಗಬೇಕದು. ಇವತ್ತು ಶಿವಕುಮಾರ್ ಅವರೇ ಪಾಪ ಬಹಳ ವ್ಯಂಗ್ಯವಾಗಿ ಹೇಳಿದ್ರಿ. ನಾನು ರಾಜೀನಾಮೆ ಕೇಳಿದೆ, ಡಿಸ್ಮಿಸ್ ಮಾಡಬೇಕು ಅಂತ ಹೇಳಿದೆ ನಿಮ್ಮನ್ನ. ಕೊಡೋಣಂತೆ ರಾಜೀನಾಮೆ ಕೊಡೋಣಂತೆ. ನಿಮ್ಮ ದುರಾಂಕಾರದ ಮಾತುಗಳು ಅದು ನೋಡಿದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.